ಪರ್ಫೆಕ್ಟ್ ಹೋಮ್ಸ್ 2015 ರ ಮಹಾಮೇಳದ ಪೂರ್ವಭಾವಿ ಕಾರ್ಯಕ್ರಮ ಬೆಂಗಳೂರು ಪ್ರಾಪರ್ಟಿ ಕಾನ್ಕ್ಲೇವ್ನಲ್ಲಿ ಸಾಕಷ್ಟು ಬಿಲ್ಡರ್ಗಳು ಕಾರ್ಯಕ್ರಮ ಕುರಿತಂತೆ ತಮ್ಮ ಅನುಭವ ಹಂಚಿಕೊಂಡರು. ಕಾರ್ಯಕ್ರಮದ ಒಟ್ಟಾರೆ ಉದ್ದೇಶದ ಸಾಕಾರದ ಬಗ್ಗೆ ಮಾತನಾಡಿದ್ರು. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಚೆನ್ನಾಗಿತ್ತು. ಒಂದು ಹೊಸ ಥರ ಇನಿಷಿಯೇಟಿವ್, ಒಂದು ಮೀಡಿಯಾ ಹೌಸ್ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅಂತ ಒಂದು ಅನ್ಆರ್ಗನೈಸ್ ಸೆಕ್ಟರ್ನ ಒಂದು ಏನು ಬ್ರಿಡ್ಜ್ ಗ್ಯಾಪ್ ಕ್ಲೋಸ್ ಮಾಡ್ತಾ ಇರೋದಂತ ತುಂಬ ಒಳ್ಳೆಯ ಇದು. ಹಾಗೆ ಏನು ಮಾಸ್ಟರ್ ಪ್ಲ್ಯಾನ್ ಇವರು 2031 ಮಾಡ್ತಾ ಇದ್ದಾರೆ, ಸೇಮ್ ಪ್ಲ್ಯಾನ್ ದೇ ಹ್ಯಾವ್ ಟು ಡೂ ಇಟ್ ಫಾರ್ ಅದರ್ ಸಿಟೀಸ್. ನಮ್ಮ ಹೊರಗಡೆ ಇರೋ ಸಿಟೀಸು ಬ್ಯಾಂಗ್ಳೂರು ಹತ್ತಿರ ಇರೋ ಸಿಟೀಸ್ಗೂ ಇವರು ಇವಾಗಲೇ ಪ್ಲ್ಯಾನ್ ಮಾಡಿದ್ರೆ ನಾವು ಈ ಕಂಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಹಾಗಾಗಿ BDA ಅವ್ರಿಗೆ BBMP ಅವ್ರಿಗೆ they have to come under one panel, they have to expand it to other cities as well. ಇವಾಗ ಮಾಡಿದ್ರೆ ನಾಳೆ 2031 ಮಾಡಬೇಕಾಗಿರೋ ಅವಶ್ಯಕತೆ ಅದಕ್ಕೆ ಬರೋದಿಲ್ಲ. ಸೊ ಆದಷ್ಟು ಬೇಗ ಅಂಥದ್ದು ಬರಲಿ. ಸುವರ್ಣ ನ್ಯೂಸ್ ಅವರು ಇಡೀ ಕರ್ನಾಟಕ ಎಕ್ಸ್ಪೆಂಡ್ ಮಾಡಲಿ ಅನ್ನೋದೊಂದು ಆಸೆ. ತುಂಬ ಚೆನ್ನಾಗಿದೆ ಈ ಪ್ರೋಗ್ರಾಮು. ಉದ್ದೇಶ ತುಂಬ ಚೆನ್ನಾಗಿದೆ ಈ ಪ್ರೋಗ್ರಾಮ್ದು. ಸೊ ಮುಂದಿನ ನಮಗೂ ಒಂದು ಇದಿರುತ್ತೆ, ಇನ್ವಾಲ್ವ್ಮೆಂಟ್ ಹೆಂಗೆ ಆಗಬೇಕು ಅಂತ, ಏನು ನಾವು ಐಡಿಯಾಸ್ ಕೊಡ್ಬೋದು, ಏನು ಸಜೆಷನ್ಸ್ ಕೊಡ್ಬೋದು ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್ಸ್ 2031 ಸಾರಿ. ಒಂದು ಹೊಸ ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆಯದು. ಸೊ ದ ಪೇಸ್ ಇನ್ ವಿಚ್ ಬ್ಯಾಂಗ್ಳೂರ್ ಇಸ್ ಡೆವಲಪಿಂಗ್, ಇಂಥ ಡಿಸ್ಕಷನ್ ಇನ್ನೂ ಬರಬೇಕು. ಬರೀ ಡಿಸ್ಕಷನ್ಸ್ ಇರಬಾರ್ದು, ಇಂಪ್ಲಿಮೆಂಟೇಷನ್ ಆಗಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟು. ನಾವೆಲ್ಲ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಬರೀ ಬ್ಯಾಂಗ್ಳೂರು ಒಂದು ಕಡೆ ಡೆವಲಪ್ ಮಾಡೋದ್ರ ಜೊತೆಗೆ ಡಿಸ್ಇಂಟಿಗ್ರೇಟ್ ಆಗಿ ಆಲ್ ಓವರ್ ದ ಸ್ಟೇಟ್ಸ್ ನಾವು ಒಂದು ಹೇಳ್ತಾರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಡೆವಲಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಅಲ್ಲಿ ಸರ್ವಿಸಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇರ್ಬೋದು, ಇಲ್ಲ ವೇಸ್ಟ್ ಸೆಗ್ರಿಗೇಷನ್ ಇರ್ಬೋದು, ವೇಸ್ಟ್ ಹೇಗೆ ಡಿಸ್ಪೋಸ್ ಮಾಡೋದ್ರ ಬಗ್ಗೆ ಇರ್ಬೋದು. ಬಿಕಾಸ್ ಎಲ್ಲರಿಗೂ ಗೊತ್ತಿರೋದು ಪ್ರಾಬ್ಲಮ್ಮು ಡೇ ಬೈ ಡೇ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಇಫ್ ವಿ ಆರ್ ನಾಟ್ ಗೋಯಿಂಗ್ ಟು ಅಡ್ರೆಸ್ ದೀಸ್ ಕೈಂಡ್ ಆಫ್ ಇಶ್ಯೂಸ್. ಸೊ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಸುವರ್ಣ ನ್ಯೂಸ್ ಫಾರ್ ಬ್ರಿಂಗಿಂಗ್ ಔಟ್ ದಿಸ್ ಕೈಂಡ್ ಆಫ್ ಇಶ್ಯೂಸ್. more and more discussions on these topics, and more than that I'll also suggestion would like to recommend is like technical papers ಏನಿದೆ ಇದ್ರ ಮೇಲ್ಗಡೆ ಹೊಸ ಆಂಟ್ರಪ್ರಿನರ್ಸ್ ಇರ್ಬೋದು, ಇಲ್ಲ ಕನ್ಸಲ್ಟೆಂಟ್ಸ್ ಇರ್ಬೋದು, ಇಲ್ಲ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಅಂಥವ್ರನ್ನ ಇನ್ವೈಟ್ ಮಾಡಿದ್ರೆ ಇದರಲ್ಲಿ ಡಿಸ್ಕಷನ್ಸನ್ನು ಇನ್ವಾಲ್ವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಈ ಥರದ್ದು. I think 2031 the way Bangalore is growing and the way the government policies are coming, it's only going to be smarter. We have got so many technical digital devices. Unless we are able to communicate in a much more efficient way. So ಮನೆಯಿಂದ if I'm at home I'm okay, but ಆಫೀಸಿಂದ ಮನೆಯಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ. If my house is in Whitefield, I'm working in Tumkur, how do I control, how do I know? So ಇದರಲ್ಲಿ I think interconnectivity and smart and intelligent homes and smart cities is the way forward. I think that should be the theme of the next property exhibitions. It is very nice because some of the subjects you touched today are extraordinary, because people need to be aware of what is the benefits of TDR, what is the benefit of master plan which is being done for 2031, how it is being done, how scientifically it is being done. Very well touched subjects. You are including the common man into this development of the city, so it is very useful. ಪ್ರೋಗ್ರಾಮ್ ಭಾಳ ಚೆನ್ನಾಗಿದೆ. 2031 ಮಾಸ್ಟರ್ ಪ್ಲ್ಯಾನ್, ಸೊ ಅದ್ರ ಬಗ್ಗೆ ಕೊಟ್ಟಿರೋ ಮಾಹಿತಿ ಮತ್ತು ಇನ್ಫಾರ್ಮೇಷನ್ನು ಸೊ ಸಾಕಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಇನಿಷಿಯಲ್ ಡ್ರಾಫ್ಟ್ ಸ್ಟೇಜಲ್ಲಿರೋದ್ರಿಂದ ಹೇಗೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಈ ನಗರದ ವಿವಿಧ ಸಮಸ್ಯೆಗಳು ಹೇಗೆ ಇದನ್ನು ಇನ್ವಾಲ್ವ್ ಮಾಡಿಕೊಂಡು ಇದನ್ನು ಅಳವಡಿಸ್ಕೊಂಡು ಹೇಗೆ ಪ್ಲ್ಯಾನಿಂಗ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ BBMP ಕಮಿಷನರು ಹಾಗೂ BDA ಕಮಿಷನರ್ ಅವರು ಸೊ ಕೊಟ್ಟಂಥ ಮಾಹಿತಿ ಮತ್ತು ಅವರು ಹೋಗ್ತಾ ಇರೋ ದಾರಿ ಭಾಳ ಸೂಕ್ತವಾಗಿದೆ ಅನಿಸುತ್ತೆ. Yes, so there's a lot of stress given on the technology which is being used as part of the planning, master plan creation.
and I think that's just the initial phase. So that's good that BDA is taking a lot of technology inputs and then the professional advisors and the inputs from the public. So that's a good point. You have selected. I think you are doing an evaluation and selecting 70 exhibitors. So I think that's with a lot of parameters which you would have been doing it. So I think that's the good platform so that you already done one shortlisting. So probably the customer wouldn't probably look into the legalities. So already it's screened out. So he just needs to go and then pick up which of the builder is suiting him. Okay, really it is a very excellent program, and by this we come to know what will be the plan of action of the BDA 2031 and how the CREDAI will be managing the garbage and everything. It's really very informative function. Thanks for this organizing, BDA and other things. Really nice, especially master plan ಬಗ್ಗೆ a lot of exchanges can take place. Instead of master plan taking place elsewhere, it has come to people, it has come to builders, different stakeholders of master plan. They can express their views, they can be critical. That way this is a very good opening. ಪ್ರೋಗ್ರಾಮ್ ಭಾಳ ಚೆನ್ನಾಗಿತ್ತು. ಇಂಥ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರಬೇಕು. ನಡೆದಾಗ ಏನಾಗ್ತದೆ, ಬಿಲ್ಡರ್ಸ್ ಇರ್ಬೋದು ಅಥವಾ ಬೈಯರ್ಸ್ ಇರ್ಬೋದು, ಇವ್ರದ್ದು ಪಾರ್ಟಿಸಿಪೇಷನ್ ಇದ್ದರೆ ನಾವು ಏನೋ ಒಂದು ತಯಾರು ಮಾಡಿ ಕೊಡೋದಲ್ಲ, ಅವ್ರಿಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತಲ್ವ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇದ್ರು ಉತ್ತಮ. ಅದರಲ್ಲೂ 2031 ಅಂತೇಳಿ ಮಾಸ್ಟರ್ ಪ್ಲ್ಯಾನ್ ಏನು ಮಾಡ್ತಿದ್ರು, ಅದರಲ್ಲಿ ಅವರು ಹೇಳಿದಂಥ ವಿಚಾರಗಳೆಲ್ಲ ನೋಡಿದಾಗ ಒಂದು ವೇಳೆ ಅದನ್ನು ಅಳವಡಿಸಿದ್ರೆ ನಿಜಕ್ಕೂ ಉತ್ತಮವಾಗಿರುತ್ತೆ. ಯಾಕಂದರೆ ಆಮೇಲೆ BDA ಕಮಿಷನರ್ ಅವರು ಹೇಳ್ತಿದ್ರು, ಅಗಲವಾದ ರಸ್ತೆಗಳು, ಸ್ವಲ್ಪ ಫ್ಲೋರ್ ಏರಿಯಾ ರೇಷಿಯೋ ಜಾಸ್ತಿ ಕೊಡಬೇಕು ಅಂತ. ಇದು ಒಂದು ಉತ್ತಮವಾದ ಸಲಹೆನೇ. ಒಂದು ಒಳ್ಳೆಯ ಅವಕಾಶ ಇದು. ಮೀಡಿಯಾ ಅವರು ಈ ಥರ ಮಾಡ್ತಾರೆ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ವೆರಿ ಗುಡ್. ಸಿ ವಾಟ್ ಐ ಫೆಲ್ಟ್ ಈಸ್ ದಿ CREDAI secretary. I really appreciate his suggestion. It is more of instead of depending on the government, it is better to educate people and avoid the garbage issue. And rest all at the one side planning will happen, another side political issues are there that we cannot control it. ಹಾಗಾದ್ರೆ ಪರ್ಫೆಕ್ಟ್ ಹೋಮ್ಸ್ 2015 ರ ಒಟ್ಟಾರೆ ಪ್ಲಾನ್ ಏನು, ಅದು ಹೇಗೆ ಸಾಕಾರಗೊಳ್ಳುತ್ತೆ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.